ಆ ಮನುಷ್ಯ ಇಂಡಿಯಾದ ಮೇಲೆ ಯಾವ ಮಟ್ಟದಲ್ಲಿ ಹರಿಹಾಯ್ದ್ರು ಅಂದ್ರೆ ಇವನ್ ಪಾಕಿಸ್ತಾನಿಯರಿಂದ ಹೊರತಾಗಿ ಮತ್ತೆ ಯಾರಿಂದಲೂ ನಾವು ಕೇಳಿರ್ಲಿಲ್ಲ. ಪಾಕಿಸ್ತಾನಿಯರೇ ನಗ್ತಾ ಇದ್ದಾರೆ. ಅಮೆರಿಕಾಗೆ ಪಾಕಿಸ್ತಾನ ಏನನ್ನ ರಫ್ತು ಮಾಡುತ್ತದೆ, ಇಂಡಿಯಾಕ್ಕೆ ವಿರುದ್ಧವಾದಂತ ಹೇಳಿಕೆಯನ್ನು ಟ್ರಂಪ್ ಕೊಟ್ಟದ್ದು ಖಂಡಿತ ಇಂಡಿಯಾಕ್ಕೆ ಅದೊಂದು ದೊಡ್ಡ ಶಾಕ್. ಇಂಡಿಯಾ ವಲಸೆ ವಿಷಯದಲ್ಲಿ ಮೋಸ ಮಾಡ್ತಾ ಇದೆ, ಚೀಟಿಂಗ್. ನಮ್ಮ ಆಪರೇಷನ್ ಸಿಂಧು ನಿಂತಿಲ್ಲ, ಪಾಸ್ ನಲ್ಲಿದೆ ಅಷ್ಟೇ. ಪುನಃ ನಾವು ಅದನ್ನ ಶುರು ಮಾಡಿದ್ರೆ ಚೀಫ್ ಅಡ್ವೈಸರ್, ವೈಟ್ ಹೌಸ್ ಅಡ್ವೈಸ್ ಅಂದ್ರೆ ಟ್ರಂಪ್ಗೆ, JD ವ್ಯಾನ್ಸ್ಗೆ ಅವ್ರಿಗೆಲ್ಲ ಅಡ್ವೈಸ್ ಕೊಡುವಂತ ಮಹಾನ್ ಬುದ್ಧಿವಂತ ಒಬ್ರಿದ್ದಾರೆ, ಆಯ್ತಾ, ಸ್ಟೀಫನ್ ಮಿಲ್ಲರ್ ಅಂತ. ಆ ಮನುಷ್ಯ ಇಂಡಿಯಾದ ಮೇಲೆ ಯಾವ ಮಟ್ಟದಲ್ಲಿ ಹರಿಹಾಯ್ದ್ರು ಅಂದ್ರೆ ಇತ್ತೀಚೆಗೆ ಅಂತ ಮಾತುಗಳನ್ನ ಯಾವುದೇ ಇವನ್ ಪಾಕಿಸ್ತಾನಿಯರಿಂದ ಹೊರತಾಗಿ ಮತ್ತೆ ಯಾರಿಂದಲೂ ನಾವು ಕೇಳಿರ್ಲಿಲ್ಲ. ಆತ ಹೇಳಿದ್ದೇನು, ಇಂಡಿಯಾ ಅದೇ ಚೀನಾದಷ್ಟೇ ಆಯಿಲ್ನ ತಗೋತದೆ, ಅದೇ ರಷ್ಯನ್ ವಾರ್ ಮೆಷಿನ್ ಅನ್ನ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ ಅಲ್ಲ, ಮತ್ತೆ ಇಂಡಿಯಾ ಅಮೆರಿಕಾದ ಒಳ್ಳೆಯ ಮಿತ್ರ, ಸಹಯೋಗಿ ಅಂತ ಪ್ರೊಜೆಕ್ಟ್ ಮಾಡ್ಕೋತಾನೆ ಅಮೆರಿಕದ ವಿರುದ್ಧವಾಗಿ ನಡ್ಕೋತಾ ಇದೆ, ಆಯ್ತಾ. ಇನ್ಫ್ಯಾಕ್ಟ್ ಆಕ್ಚುಲಿ ಅಮೆರಿಕ ನಮ್ಮ ಸಹಯೋಗಿ ಅಂತ ನಾವೇನು ಹೇಳಿರ್ಲಿಲ್ಲ. ಅಮೆರಿಕದ ಪ್ರೆಸಿಡೆಂಟ್ಗಳೇ ಹೇಳ್ತಾ ಇದ್ದು ಭಾರತ ಅಮೆರಿಕದ ಅತಿ ಮುಖ್ಯ ಸಾಮರಿಕ ಸಹಯೋಗಿ ಅಂತ, ನಾವೇನು ಹೇಳ್ತಾ ಇರ್ಲಿಲ್ಲ. ಹೇಳಿದವರು ಅವರೇ ಆಪಾದನೆ ಮಾಡ್ತಾ ಇರೋದು ಇಂಡಿಯಾದ ಮೇಲೆ. ಇಂಡಿಯಾ ಅಮೆರಿಕದ ಅತಿ ಮುಖ್ಯ ಸಾಮರಿಕ ಸಹಯೋಗಿ ಅಂತ ಹೇಳ್ಕೋತಾನೆ ಅಮೆರಿಕದ ನೀತಿಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದೆ. ಅಷ್ಟೇ ಅಲ್ಲ, ಅನಗತ್ಯವಾಗಿ ಮತ್ತೊಂದು ವಿಷಯನ ತಂದರು ಮನುಷ್ಯ, ಮಹಾಬುದ್ಧಿವಂತ. ಏನು, ಇಂಡಿಯಾ ವಲಸೆ ವಿಷಯದಲ್ಲಿ ಮೋಸ ಮಾಡ್ತಾ ಇದೆ, ಚೀಟಿಂಗ್. ಅಂದ್ರೆ ಇಲ್ಲೀಗಲಿ ತನ್ನ ಜನರನ್ನ ಅಮೆರಿಕ ಕಳಿಸ್ತಾ ಇದೆ ಇಂಡಿಯಾ. ಇನ್ಫ್ಯಾಕ್ಟ್ ಇದರಂತ ಒಂದು ಸುಳ್ಳನ್ನ ಇತ್ತೀಚೆಗೆ ನಾವು ಕೇಳೇ ಇರಲಿ. ಅದು ಹೇಳಿದ್ನಲ್ಲ, ಪಾಕಿಸ್ತಾನಿಯರು ಮತ್ತೆ ಓಕೆ ಒಂದು ಹಂತಕ್ಕೆ ಚೈನೀಸ್ ಹೇಳೋ ಸುಳ್ಳಿಗೆ ಸಮಾನವಾದದ್ದು ಇದು. ಆಕ್ಚುಲಿ ಇಂಡಿಯಾದಿಂದ ಲಕ್ಷಾಂತರ ಜನ ಲೀಗಲಿ ಅಮೆರಿಕ ಹೋಗ್ತಾರೆ, ಸ್ಟಡಿ ಮಾಡ್ತಾರೆ, ಅಮೆರಿಕದ ಇಕಾನಮಿಗೆ, ಇಂಡಸ್ಟ್ರಿಗೆ, ರಿಸರ್ಚ್ಗೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದ್ದಾರೆ. ಸತ್ಯ ನಡೆಯಲ್ಲ ಮತ್ತೆ ಆಕ್ಚುಲಿ ಇನ್ನು ಬೇರೆ ಬೇರೆಲ್ಲ ನಾವು ನೋಡ್ತಾ ಇದ್ದೇವೆ, ಸುಂದರ್ ಪಿಚಾಯ್ ಅಂತ ಎಷ್ಟು ಹೆಸರುಗಳು ಬೇಕು, ಆಯ್ತಾ. ಲಕ್ಷಾಂತರ ಜನ ಅಮೆರಿಕಾದ ಉನ್ನತಿಗಾಗಿ ದುಡಿತಾ ಇದ್ದಾರೆ. ಇಂಡಿಯನ್ಸ್ ಹೈಯೆಸ್ಟ್ ಟ್ಯಾಕ್ಸ್ ಪೇ, ತುಂಬಾ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ವೆರಿ ರಿಚ್ ಕಮ್ಯುನಿಟಿ ಇಂಡಿಯನ್ಸ್. ಆದ್ರೆ ಎಲ್ಲೋ ಕೆಲವರು, ಆಯ್ತಾ, ಅದೇ ಪಂಜಾಬಿಂದ, ಹರಿಯಾಣದಿಂದ, ಅಲ್ಲಿಂದ ಗುಜರಾತ್ ಕೆಲವು ಕಡೆಯಿಂದ ಈ ರೀತಿ ಕಳ್ಳತನದಲ್ಲಿ ಅಮೆರಿಕಾಗೆ ಹೋಗ್ತಾರೆ, ಅವರು ಸಿಕ್ಕಾಕೋತಾರೆ. ಅವ್ರನ್ನ ಕಳೆದ 10 ವರ್ಷದಿಂದಲೂ ಅಮೆರಿಕ ಡಿಪೋರ್ಟ್ ಮಾಡ್ತಾನೆ ಇದೆ. ಆದ್ರೆ ಈಗ ಟ್ರಂಪ್ ಡಿಪೋರ್ಟ್ ಮಾಡೋದು ದೊಡ್ಡ ಸುದ್ದಿ ಆಗೋಯ್ತು, ಅದು ಬೇರೆ ವಿಷಯ. ಹೀಗಾಗಿ ಕೆಲವರು ಭಾರತ ಸರ್ಕಾರದ ಅನುಮತಿ ಇಲ್ಲದೆ, ಭಾರತ ಸರ್ಕಾರಕ್ಕೆ ತಿಳಿದೇನೆ ಕೆಲವರು ಹೊರಟೋದ್ರೆ ಅದನ್ನ ಈ ಸ್ಟೀಫನ್ ಮಿಲ್ಲರ್ ಅನ್ನೋ ಅಂತ ವೈಟ್ ಹೌಸ್ ನ ಮುಖ್ಯ ಸಲಹೆಗಾರ ಅಂತೆ. ಅಂದ್ರೆ ಎಂತ ಸಲಹೆ ಕೊಡ್ಬೋದು ಯೋಚನೆ ಮಾಡಿ. ಆ ಮನುಷ್ಯ ಈ ಒಂದು ಕೆಲವು ಇಂಡಿಯನ್ಸ್ ಆ ರೀತಿ ಕಳ್ಳತನದ್ರೆ ಅದನ್ನ ಭಾರತ ಸರ್ಕಾರದ ಮೇಲೆ ತಪ್ಪನ್ನ ಹೊರಿಸ್ತಾ ಇದ್ದಾರೆ. ಇದು ಅಂದ್ರೆ ಭಾರತವನ್ನು ಹೀಗೆ ಏಕಾಏಕಿ ಟಾರ್ಗೆಟ್ ಮಾಡೋಕ್ ಶುರುವಾಯ್ತಲ್ಲ, ಇದು ತಪ್ಪಾದದ್ದು. ಇದರ ನಡುವೆ ಟ್ರಂಪ್ ಮಹಾಶಯ ಖುದ್ದಾಗಿ ಇವರಿಬ್ಬರ ನಡುವೆ ಅಲ್ಲ, ಲಿಂಡ್ಸೆ ಗ್ರಹಾಮ್ ಮತ್ತೆ ಈ ಸ್ಟೀಫನ್ ಮಿಲ್ಲರ್ ಅವರಿಬ್ಬರ ಮಾತಿನ ನಡುವೆ ಕಳೆದ ಜುಲೈ ತಿಂಗಳ ಅಂತ್ಯದಲ್ಲಿ ಟ್ರಂಪ್ ಏನ್ ಹೇಳಿದ್ರು, ನಾವು ಪಾಕಿಸ್ತಾನದ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದೀವಿ, ಸೊ ಪಾಕಿಸ್ತಾನದಲ್ಲಿ ಕೇವಲ 19% ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರು. 2 ವಿಷಯ ಹೇಳಿದ್ರು, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಮುಂದಕ್ಕೆ ಬರ್ತೀನಿ. ಮೊದಲನೇ ಹೇಳಿದ ವಿಷಯ, ಪಾಕಿಸ್ತಾನಕ್ಕೆ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದೀವಿ. ಪಾಕಿಸ್ತಾನಿಯರೇ ನಗ್ತಾ ಇದ್ದಾರೆ. ಅಮೆರಿಕಾಗೆ ಪಾಕಿಸ್ತಾನ ಏನನ್ನ ರಫ್ತು ಮಾಡ್ತದೆ ಅಂತ. ಒಂದು ಕಾಲದಲ್ಲಿ ಬಾಸ್ಮತಿ ಅಕ್ಕಿಯನ್ನ ರಫ್ತು ಮಾಡ್ತಾ ಇತ್ತು, ಈಗ ಇಂಡಿಯಾ ರಫ್ತು ಮಾಡ್ತದೆ. ಮತ್ತೆ ಅಮೆರಿಕ ಟೆಕ್ಸಾಸ್ ನಲ್ಲಿ ಬೆಳ್ಕೋತಾ ಇದ್ದಾರೆ ಬಾಸ್ಮತಿ ಅಕ್ಕಿಯನ್ನ. ಮತ್ತೆ ಆಕ್ಚುಲಿ ಹತ್ತಿಯನ್ನ ರಫ್ತು ಮಾಡ್ತಾ ಇದ್ರು, ಅದು ನಿಂತೋಗಿದೆ. ಅಲ್ಲೇ ಹತ್ತಿಯ ಕೊರತೆ ಆಗಿದೆ ಪಾಕಿಸ್ತಾನದಲ್ಲಿ. ಏನ್ ಕೊಡ್ತಾರೆ ಪಾಕಿಸ್ತಾನಿಯರು? ಮತ್ತೆ ಖನಿಜಗಳನ್ನ ರಫ್ತು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಬಲೂಚಿಸ್ತಾನದಲ್ಲಿ ಅದು ಆಕ್ಚುಲಿ ಮೈನಿಂಗ್ ಅದು ಕಷ್ಟ ಆಗ್ತಾ ಇದೆ. ಪಾಕಿಸ್ತಾನ ಏನನ್ನ ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ, ಹೀಗಾಗಿ 19% ಟ್ಯಾಕ್ಸ್ ಇಂದ ಪಾಕಿಸ್ತಾನಕ್ಕೆ ಏನ್ ಅನುಕೂಲ ಅಂತ ಪಾಕಿಸ್ತಾನಿಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಎರಡನೇದು, ಟ್ರಂಪ್ ಇನ್ನೊಂದು ಮಾತು ಹೇಳಿದ್ರು, ಪಾಕಿಸ್ತಾನದಲ್ಲಿ ತುಂಬಾ ಆಯಿಲ್ ಡಿಪಾಸಿಟ್ಸ್ ಇದೆ, ಅದನ್ನ ಇನ್ನು ಒಂದು ಅಮೆರಿಕನ್ ಕಂಪನಿಗಳು ಎಕ್ಸ್ಪ್ಲೋರ್ ಮಾಡ್ತವೆ, ಅದನ್ನ ಹೊರ ತೆಗೆದು ಪ್ರಪಂಚಕ್ಕೆ ಮಾರ್ತವೆ. ಅಂದ್ರೆ ಪಾಕಿಸ್ತಾನ ತೈಲ ಸಂಪನ್ನ ರಾಷ್ಟ್ರ ಆಗ್ತದೆ. ಯಾರು ಗೊತ್ತು, ಮುಂದೊಂದು ದಿನ ಪಾಕಿಸ್ತಾನದಿಂದ ಇಂಡಿಯಾ ಪೆಟ್ರೋಲಿಯಂ ಅನ್ನ ಆಮದು ಮಾಡ್ಕೋಬಹುದು. ಇದು ಇಂಡಿಯಾನ ಕೆಣಕುವಂತ ದೊಡ್ಡ ಮಾತು ಟ್ರಂಪ್ ಆಡ್ಬಿಟ್ಟದ್ದು. ಯಾಕಂದ್ರೆ ನಮಗಿರುವಂತ ವಾಸ್ತವ ಅಂಕಿಅಂಶಗಳು ಟ್ರಂಪ್ ಅವರ ಮಾತುಗಳನ್ನ
100 ಅಲ್ಲ 200% ಸುಳ್ಳು ಅಂತ ಪ್ರೂವ್ ಮಾಡ್ತವೆ. ಹೇಗೆ ನಾನು ಹೇಳ್ತೀನಿ ಕೇಳಿ. ಇದುವರೆಗೆ ಪತ್ತೆಯಾಗಿರೋ ತೈಲ ನಿಕ್ಷೇಪ ಪ್ರಮಾಣ ಎಷ್ಟು ಪಾಕಿಸ್ತಾನದಲ್ಲಿ? 353 ಮಿಲಿಯನ್ ಬ್ಯಾರೆಲ್ಗಳು. ಅದು ಬಲೂಚಿಸ್ತಾನದಲ್ಲಿ ಜಸ್ಟ್ 353 ಬಿಲಿಯನ್ ಬ್ಯಾರೆಲ್ಗಳು ಅಷ್ಟೇ. ಆಯ್ತಾ? ಅದನ್ನ ಪಾಕಿಸ್ತಾನಿಗಳು ಅದನ್ನ ಹೊರತೆಗೆಕ್ಕಾಗಲ್ಲ, ಅವರ ಹತ್ರ ತಂತ್ರಜ್ಞಾನ ಇಲ್ಲ. ಅಮೆರಿಕನ್ ಕಂಪನಿನೇ ಟ್ರಂಪ್ ಕಳಿಸಿ ಅದನ್ನ ಹೊರಗೆ ತೆಗೆದ್ರೆ ರಷ್ಯಾ ಮತ್ತು ಸೌದಿ ಅರೇಬಿಯಾ ದಿನವೊಂದಕ್ಕೆ ಹೊರಗೆ ತೆಗಿತಾ ಇದ್ದಾರಲ್ಲ ತಮ್ಮಲ್ಲಿನ ಪೆಟ್ರೋಲಿಯಂ ಅನ್ನ, ಆ ಪ್ರಮಾಣದಲ್ಲಿ ಪಾಕಿಸ್ತಾನ ತೈಲ ಹೊರ ಬಂದ್ರೆ 35 ದಿನಗಳಲ್ಲಿ ಅದು ಖಾಲಿಯಾಗಿ ಹೋಗ್ಬಿಡ್ತದೆ. ಜಸ್ಟ್ 35 ಡೇಸ್. ಆದ್ರೆ 35 ದಿನದಲ್ಲಿ ಪಾಕಿಸ್ತಾನಿ ತೈಲ ಖಾಲಿ ಆದ್ರೆ ಅಮೆರಿಕನ್ಸ್ ಎತ್ಕೊಂಡು ಹೊರಟೋದ್ರೆ ಅಥವಾ ಇನ್ಯಾರಿಗಾದ್ರೂ ಕೊಟ್ರೆ ಪಾಕಿಸ್ತಾನಿಯರು ಉಪಯೋಗಿಸ್ಕೊಂಡ್ರೆ ಇಂಡಿಯಾ ಎಲ್ಲಿ ಹೋಗಿ ಆಮದು ಮಾಡ್ಕೊಳ್ತದೆ ಪಾಕಿಸ್ತಾನಿ ತೈಲವನ್ನ? ಪೆಟ್ರೋಲಿಯಂ ಕೂಡಿಂತ ಪಾಕಿಸ್ತಾನದ ಬಾಗಿಲು ಬಡಿತಾ ಇಂಡಿಯಾ ನಿಂತ್ಕೋತದ? ಈಗ ಯಾವ ಆಧಾರದ ಮೇಲೆ ಟ್ರಂಪ್ ಈ ಮಾತನ್ನ ಹೇಳಿ ಇಂಡಿಯಾವನ್ನ ಕೆಣಕಿದ್ರು? ಆಕ್ಚುಲಿ ನಮ್ಮಲ್ಲಿನ ತೈಲ ನಿಕ್ಷೇಪ ಸಹ ಬಹಳ ದೊಡ್ಡದೇನಲ್ಲ, ನಾವು ವೆಸ್ಟ್ ಏಷ್ಯಾ, ರಷ್ಯಾ, ಇವನ್ ಅಮೆರಿಕಾಗೆ ಹೋಲಿಸಿದ್ರೆ. ಆದ್ರೆ ಪಾಕಿಸ್ತಾನದಲ್ಲಿ ಇರೋದಕ್ಕಿಂತ ಜಾಸ್ತಿ ತೈಲ ನಿಕ್ಷೇಪ ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ 350 ಮಿಲಿಯನ್ ಬ್ಯಾರೆಲ್ಗಳಷ್ಟೇ ಇರೋದು, ನಮ್ಮಲ್ಲಿ 651 ಮಿಲಿಯನ್ ಬ್ಯಾರೆಲ್ಗಳ ತೈಲ ನಿಕ್ಷೇಪ ಇದೆ. ಅಂದ್ರೆ ಪಾಕಿಸ್ತಾನದಲ್ಲಿ ಇರೋದಕ್ಕಿಂತ 298 ಮಿಲಿಯನ್ ಬ್ಯಾರೆಲ್ಗಳು ಹೆಚ್ಚಿದೆ. ಇದನ್ನ ಬಹಳ ದೊಡ್ಡದಲ್ಲ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಾಕಿಸ್ತಾನಕ್ಕಿಂತ ಜಾಸ್ತಿ ನಮ್ಮಲ್ಲೇ ಇದೆ. ಹೀಗಾಗಿ ನಾವು ಆಕ್ಚುಲಿ ಪಾಕಿಸ್ತಾನದಿಂದ ತಗೋಬೇಕಾಗಿಲ್ಲ. ಮತ್ತೆ ನಮಗೆ ಬೇರೆ ಸೋರ್ಸ್ಗಳಿವೆ. ಮತ್ತೆ ಪಾಕಿಸ್ತಾನದಲ್ಲಿರುವಂತ ತೈಲವನ್ನ ನೀವು ತೆಗೆದ್ರೂ ಸಹ ಅದು 35 ದಿನದಲ್ಲಿ ಖಾಲಿ ಆಗ್ಬಿಡ್ತದೆ. ಅಂದ್ರೆ ರಷ್ಯಾ ಮತ್ತೆ ಸೌದಿ ಅರೇಬಿಯಾಗಳು ದಿನಕ್ಕೊಂದು 10 ಮಿಲಿಯನ್ ಬ್ಯಾರೆಲ್ಗಳ ಲೆಕ್ಕದಲ್ಲಿ ತೆಗಿತಾ ಇವೆ. ಆ ಲೆಕ್ಕದಲ್ಲಿ ತೆಗೆದ್ರೆ 35-36 ದಿನದಲ್ಲಿ 40 ದಿನಗಳ ಒಳಗಡೆ ಮುಗಿದೋಗ್ತದೆ. ಹೀಗಾಗಿರುವಾಗ ಟ್ರಂಪ್ ಭಾರತ ಮುಂದೆ ಒಂದು ದಿನ ಪಾಕಿಸ್ತಾನದಿಂದ ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ ಪಾಕಿಸ್ತಾನವನ್ನು ಉಬ್ಬಿಸುವಂತ, ಇಂಡಿಯಾವನ್ನ ಕೆಳಗೆ ತಳ್ಳುವಂತ ಮಾತನ್ನ ಟ್ರಂಪ್ ಯಾಕೆ ಹೇಳಿದ್ರು? ಪೆಹಲ್ಗಾಮ್ ದಾಳಿಯಾದಾಗ ಜೆಡ್ಡಾದಲ್ಲಿದ್ದಂಥ ಮೋದಿ ಅವರಿಗೆ ಕೆಲವೇ ಗಂಟೆಗಳಲ್ಲಿ ಕಾಲ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ ವ್ಯಕ್ತಿ ಟ್ರಂಪ್, ಮೊದಲ ವಿದೇಶಿ ನಾಯಕ. ಆಯ್ತಾ? ಆಮೇಲೆ ಯುದ್ಧ ಶುರುವಾದಾಗಲೂ ಸಹ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದ್ರು ಅವರ ವೈಸ್ ಪ್ರೆಸಿಡೆಂಟ್. ಹಂಗೆಲ್ಲ ಹೇಳಿ ಭಾರತದ ಪರವಾಗಿ ಮಾತಾಡಿದ್ದಂಥ ಟ್ರಂಪ್ 5 ವರ್ಷದಿಂದ ಬಾಲಾಕೋಟ್ ದಾಳಿ ಇಂಡಿಯಾ ಮಾಡಿದಾಗ ಭಾರತದ ಪರವಾಗಿ ನಿಂತಿದ್ದಂಥ ಟ್ರಂಪ್ ಈಗ ಪಾಕಿಸ್ತಾನದ ಪರ ನಿಂತುಕೊಂಡು ಭಾರತ ಪಾಕಿಸ್ತಾನದ ಮೇಲೆ ಪೆಟ್ರೋಲಿಯಂ ಡಿಪೆಂಡ್ ಆಗ್ತದೆ ಅಂತೆಲ್ಲ ಹೇಳಿ ಇಂಡಿಯಾವನ್ನ ಕೆಣಕು ಅಂತ ಮಾತಾಡೋದಾದಿಲ್ಲ. ಅದು ಟ್ರಂಪ್ ಕ್ರಾಸ್ ಮಾಡದಂತ ಲಿಮಿಟ್. ಆಯ್ತಾ? ಬೇರೆ ಎಲ್ಲ ಟ್ರೇಡ್ ತೊಂದರೆ ನಮಗೆ ಏನೂ ಇರಲಿಲ್ಲ. ಇನ್ನೂ ಜಾಸ್ತಿ ಮಾಡಿದ್ರು ನಾವು ಅದನ್ನ ತಾಳ್ಕೋಬಹುದಾಗಿತ್ತು. ಅಮೆರಿಕ ಜೊತೆ ಟ್ರೇಡ್ ಮಾಡದೇನೂ ಬದುಕೋಬಹುದಾಗಿತ್ತು. ನಾವು ಏನು ತೊಂದರೆ ಇಲ್ಲ, ಅದರಲ್ಲಿ ಸಣ್ಣ ತೊಂದರೆ ಆಗ್ತಿತ್ತು, ಅದನ್ನ ಸರಿಪಡ ಮಾಡ್ಕೋಬಹುದಾಗಿತ್ತು. ಆದ್ರೆ ಈ ಒಂದು ಪಾಕಿಸ್ತಾನದ ಪರವಾಗಿ ನಿಂತು ಅಂದ್ರೆ ಇಂಡಿಯಾಕ್ಕೆ ವಿರುದ್ಧವಾದಂತ ಹೇಳಿಕೆಯನ್ನು ಟ್ರಂಪ್ ಕೊಟ್ಟದ್ದು ಖಂಡಿತ ಇಂಡಿಯಾಕ್ಕೆ ಅದೊಂದು ದೊಡ್ಡ ಶಾಕ್. ಅಂದ್ರೆ ಇನ್ನೊಂದು ನಾವು ನೋಡಿ, ನಮ್ಮ ಆಪರೇಷನ್ ಸಿಂಧು ನಿಂತಿಲ್ಲ, ಪಾಸ್ನಲ್ಲಿದೆ ಅಷ್ಟೇ. ನಾವು ಮತ್ತೆ ಶುರು ಮಾಡ್ಬೋದು ಅದನ್ನ. ಪುನಃ ನಾವು ಅದನ್ನ ಶುರು ಮಾಡಿದ್ರೆ ಅಮೆರಿಕ ನಮ್ಮ ಪರವಾಗಿರೋದಿಲ್ಲ, ಅಮೆರಿಕವೇ ನಮ್ಮನ್ನು ವಿರೋಧಿಸ್ತದೆ. 71ನಲ್ಲಿ 7th ಫ್ಲೀಟ್ ಬಂದಿತ್ತಲ್ಲ, 7th ಫ್ಲೀಟ್ ಬರೋದಿಲ್ಲ. ಈಗ ಬಹುಶಃ B-52 ಆ ಸ್ಪಿರಿಟ್ ಬಾಂಬರ್ ಇರಾನ್ ಮೇಲೆ ದಾಳಿ ಮಾಡ್ತಲ್ಲ, ಬಂಕರ್ ಬಸ್ಟರ್ನ, ಅಂತ ಬಾಂಬ್ಗಳೇ ಅಲ್ಲಿಂದ ಮಿಸೋರಿನಲ್ಲಿರುವಂತ ವೈಟ್ ಮ್ಯಾನ್ ಏರ್ಫೀಲ್ಡ್ ಇಂದ ಆ ಒಂದು B-53 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳೇ ಆ ಬಂಕರ್ ಬಸ್ಟರ್ 13,000 kg ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ತಂದು ಭಾರತದ ಮೇಲೆ ಹಾಕ್ಬಿಡ್ಬೋದೇನೋ. ಹಾಕೋದಿಲ್ಲ. ಆದ್ರೆ ಟ್ರಂಪ್ ಮಾತಾಡ್ತಾ ಇರೋ ರೀತಿಯನ್ನ ನೋಡಿದ್ರೆ ಏಕಾಏಕಿ ಪಾಕಿಸ್ತಾನದ ಪರವಾಗಿ ತಿರುಗಿಕೊಂಡು ಭಾರತವನ್ನು ಈ ಮಟ್ಟದಲ್ಲಿ ಕೆಣಕುವಂತ ಒಂದು ಮಾತನ್ನ ಟ್ರಂಪ್ ಆಡಿದ್ರಲ್ಲ, ಅದು ನಮ್ಮನ್ನ ಬಹಳ ದೊಡ್ಡದಾಗಿ ಘಾಸಿಗೊಳಿಸಿರೋದು. ಭಾರತ ಸರ್ಕಾರ ಸಹ ಅದನ್ನ ಹೇಳೋದಿಲ್ಲ, ನಾವು ಹೇಳಬಾರದು ಅದನ್ನ. ವಿ ಟು ಹ್ಯಾವ್ ಟು ಬಿ ವೆರಿ ಡಿಪ್ಲೊಮ್ಯಾಟಿಕ್. ಆಯ್ತಾ? ಟ್ರಂಪ್ ನಾನು ಪಾಕಿಸ್ತಾನ ಪರವಾಗಿ ನಿಂತಿದ್ದೀನಿ, ಭಾರತನ ವಿರೋಧಿಸ್ತೀನಿ, ಆಪರೇಷನ್ ಸಿಂಧೂರನ್ನ ಇಂಡಿಯಾ ಶುರು ಮಾಡಿದ್ರೆ ಪಾಕಿಸ್ತಾನ ಪರವಾಗಿ ಇಂಡಿಯಾ ಮೇಲೆ ಯುದ್ಧ ಮಾಡ್ತೀನಿ, ಇಸ್ರೇಲ್ ಪರವಾಗಿ ಇರಾನ್ ವಿರುದ್ಧ ಯುದ್ಧ ಮಾಡಿದ ರೀತಿ ಅಂತ ಟ್ರಂಪ್ ಏನು ಹೇಳಿಲ್ಲ. ಅದಕ್ಕೆ ನಾವು ಹೇಳಬೇಕಾಗಿಲ್ಲ. ಆದ್ರೆ ಟ್ರಂಪ್ ನೀತಿ ಏನಂತ ಗೊತ್ತಾಗೋಯ್ತಲ್ಲ.
ಆಗ ಅದನ್ನ ಟ್ಯಾರಿಫ್ ವಿಷಯವನ್ನು ಹೇಳ್ತಾ ಇರೋದನ್ನ ಅದನ್ನೇ ತಗೊಂಡು ನಾವು ಉತ್ತರ ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಮೋದಿಯವರು ಹೇಳಿದ್ದಾರೆ ವಾರಣಾಸಿನಲ್ಲಿ, ಆಯ್ತಾ, ಮತ್ತೆ ಜೈಶಂಕರ್ ಅದು ಮಾತಾಡಿದ್ದಾರೆ. ಜೈಶಂಕರ್ ಮಾತಾಡಿದ ಒಂದು ವಿಷಯವನ್ನ ನಾನು ಸ್ವಲ್ಪ ನಂತರ ಬರ್ತೀನಿ, ಯಾಕಂದ್ರೆ ಅದು ಲಿಂಕ್ ಬೇರೆ ಕಡೆ ಹೊರಟೋಗ್ಬಿಡ್ತದೆ. ಅದರಿಂದ ಆ ಒಂದು ವಿಷಯದ ಬಗ್ಗೆ ನಂತರ ಬರ್ತೀನಿ. ನಮ್ಮ ಪಿಯೂಷ್ ಗೋಯಲ್ ಸಹ ಹೇಳಿದ್ದಾರೆ ಏನಂತ, ನಾವು ಯಾವುದೇ ಟ್ರೇಡ್ ಡೀಲ್ ಮಾಡ್ಕೋಬೇಕಾದ್ರೆ ಯಾರ ಜೊತೆ ನಮ್ಮ ಹಿತಾಸಕ್ತಿಗಳನ್ನ ಗಮನದಲ್ಲಿ ಇಟ್ಕೋತೀವಿ.